ಪಡುಬಿದ್ರಿಯಲ್ಲಿ ಇಂದು ಈದ್ ಮಿಲಾದ್ ಹಬ್ಬವನ್ನು ಸೌಹಾರ್ದಯುತವಾಗಿ ಹಾಗೂ ಧಾರ್ಮಿಕ ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು. ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುವ ಈದ್ ಮಿಲಾದ್ ಪ್ರಯುಕ್ತ ಪಡುಬಿದ್ರೆಯ ಕಂಚಿನಡ್ಕ ಜುಮಾ ಮಸೀದಿಯಿಂದ ಆರಂಭಗೊಂಡ ಮೆರವಣಿಗೆಯು ಮಕ್ಕಳ ದಫ್ ಪ್ರದರ್ಶನದ ಮೂಲಕ ಪ್ರವಾದಿ ಮೊಹಮ್ಮದ್ ಅವರ ಸಂದೇಶ ಸಾರುವ ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು. ಸ್ಕೌಟ್ಸ್ ತಂಡದಿಂದ ಪಥಸಂಚಲನ ಹಾಗೂ ವಾಹನ ಜಾಥಾ ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡಿತು. ಕಂಚಿನಡ್ಕ ಜುಮಾ ಮಸೀದಿಯಿಂದ ಹೊರಟ ಮೆರವಣಿಗೆ ಪಡುಬಿದ್ರಿ ಜುಮಾ ಮಸೀದಿಯವರೆಗೆ ಸೌಹಾರ್ದಯುತವಾಗಿ ಸಾಗಿತು. ವಿವಿಧ ಸಮುದಾಯಗಳ ನಡುವೆ ಸಹಬಾಳ್ವೆ, ಪ್ರೀತಿ ಮತ್ತು ಸೌಹಾರ್ದತೆಯ ಸಂದೇಶ ಸಾರಿದ ಈ ಆಚರಣೆ ಗಮನ ಸೆಳೆಯಿತು. ಹಬ್ಬದ ಆಚರಣೆಯ ಬಗ್ಗೆ ಮಾತನಾಡಿದ ಪಡುಬಿದ್ರಿ ಜುಮಾ ಮಸೀದಿಯ ಖತೀಬರಾದ ಝೈನುದ್ದೀನ್ ಸಕಾಫಿ ಸುರೈಜಿ ಅವರು, ಪ್ರವಾದಿ ಮೊಹಮ್ಮದ್ ಜನ್ಮದಿನವನ್ನು ಅವರ ಸಂದೇಶದಂತೆ ಸರ್ವ ಜನಾಂಗದವರು ಪ್ರೀತಿ, ವಿಶ್ವಾಸ, ಸ್ನೇಹ ಹಾಗೂ ಒಗ್ಗಟ್ಟಿನಿಂದ ಸಹಬಾಳ್ವೆ ನಡೆಸಬೇಕು ಎಂಬ ಆಶಯದೊಂದಿಗೆ ಆಚರಿಸುತ್ತಿದೆ ಎಂದರು. ಭಾರತವು ಸರ್ವಧರ್ಮೀಯರಿಗೂ ತಮ್ಮ ತಮ್ಮ ಧರ್ಮದ ಆಚರಣೆಗಳನ್ನು ಸ್ವಾತಂತ್ರ್ಯದಿಂದ ನಡೆಸಿಕೊಂಡು ಸುಂದರ ಜೀವನ ನಡೆಸಲು ಅವಕಾಶ ಕಲ್ಪಿಸಿರುವ ಪವಿತ್ರ ಭೂಮಿಯಾಗಿದೆ. ದೇಶದ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಪರಂಪರೆ ಮತ್ತಷ್ಟು ಬಲಗೊಳ್ಳಬೇಕು ಎಂದು ಅವರು ಹೇಳಿದರು. ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಪಡುಬಿದ್ರಿ ಮುಹಿಯುದ್ದೀನ್ ಕೇಂದ್ರ ಜುಮಾ ಮಸೀದಿ, ಅದೇ ರೀತಿ ಕಂಚಿನಡ್ಕ ಮತ್ತು ದೀನ್ ಶೇಟ್ ಮಸೀದಿಯ ಅಧೀನದಲ್ಲಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಪ್ರವಾದಿ ರ್ಯಾಲಿ ಸಂದೇಶಗಳು, ಅದೇ ರೀತಿ ಊರಿನ ಸರ್ವ ಜನತೆಗೂ ಆಹಾರ ವಿತರಣೆಯನ್ನು ನಡೆಸಲಾಗಿತ್ತು. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸರ್ವ ಜನಾಂಗಕ್ಕೆ ಪ್ರೀತಿ, ವಿಶ್ವಾಸ, ಸ್ನೇಹ, ಒಗ್ಗಟ್ಟು, ಸಹಬಾಳ್ವೆಯನ್ನು ಮಾತ್ರವೇ ಕಲಿಸಿದ್ದಾರೆ. ಮಾತ್ರವಲ್ಲ, ಅಲ್ಲಾಹನು ಪವಿತ್ರ ಕುರ್ಆನಿನಲ್ಲಿ ಪ್ರವಾದಿಯವರ ಬಗ್ಗೆ ಒಮಾ ಅರ್ಸಲ್ನಾಕ ಇಲ್ಲಾ ರಹ್ಮತನ್ ಲಿಲ್ ಆಲಮೀನ್, ಬರೀ ಪ್ರವಾದಿಯವರು ಬೋಧಿಸುವ ಇಸ್ಲಾಂ ಅಥವಾ ಮುಸ್ಲಿಮರಿಗೆ ಮಾತ್ರವಲ್ಲ, ಸರ್ವ ಜನಾಂಗರಿಗೂ ಕರುಣೆಯುಳ್ಳವರನ್ನಾಗಿ ನಿಯೋಗಿಸಲ್ಪಟ್ಟಿದ್ದಾರೆ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಂದೇಶವು ಪ್ರತಿಯೊಂದು ಕೂಡ ಅವರು ಪರಿಚಯಿಸಿದಂಥ ಕುರ್ಆನ್ನಲ್ಲೂ ಕೂಡ ಪರಸ್ಪರ ಪ್ರೀತಿ, ವಿಶ್ವಾಸ, ಸ್ನೇಹ, ಸಹಬಾಳ್ವೆ, ಸೌಹಾರ್ದತೆಗೆ ಮಾತ್ರವೇ ಒತ್ತನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪಡುಬಿದ್ರಿ ಜುಮಾ ಮಸೀದಿಯ ಅಧ್ಯಕ್ಷ ಮೊಯ್ದೀನ್ ಲಚ್ಚಿಲ್, ಕಂಚಿನಡ್ಕ ಮಸೀದಿಯ ಖತೀಬರಾದ ಅಬ್ದುಲ್ ಲತೀಫ್ ಮದನಿ, ನುರಾನಿ ಮಸೀದಿಯ ಖತೀಬರಾದ ಮೌಲಾನಾ ಕುದ್ದೂಸ್, ಮಸೀದಿ ಕಾರ್ಯದರ್ಶಿ ಇಸ್ಮಾಯಿಲ್ ಮಾಸ್ಟರ್, ಮಾಜಿ ಗ್ರಾಮ ಪಂಚಾಯತ್ನ ಸದಸ್ಯರುಗಳಾದ ಮೊಹಮ್ಮದ್ ಶಾಫಿ, ಮೊಹಮ್ಮದ್ ನಿಯಾಜ್, ರಮೀಜ್ ಹುಸೇನ್, ಹಸನ್ ಬಾವಾ ಕಂಚಿನಡ್ಕ, ಅಬ್ದುಲ್ ಅಸೀಸ್, ಫಿರೋಜ್ ಹಾಗೂ ಎಕೆ ಸೈಯದ್ ಆಲಿ ಭಾಗವಹಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.